ಅಂತಾರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ವಿವಿಧ ಸಂಶೋಧಕರು 656 ಪ್ರಬಂಧಕ್ಕಿಂತಲೂ ಹೆಚ್ಚು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಆ ಮಂಡಿಸಿರುವಂಥ ಈ ಪ್ರಬಂಧಗಳನ್ನು ನಾವು ವಿಶೇಷವಾದಂಥ ಬೇರೆ ಬೇರೆ ಸಂಸ್ಥೆಯ ಪ್ರಾಧ್ಯಾಪಕರ ಸಹಾಯದಿಂದ 450ಕ್ಕೂ ಹೆಚ್ಚು ಪ್ರಾಧ್ಯಾಪಕರ ಸಹಾಯದಿಂದ ಗುಣಮಟ್ಟವನ್ನು ಅವಲೋಕಿಸಿ ಕೇವಲ 84 ರಿಸರ್ಚ್ ಮ್ಯಾನ್ಯುಸ್ಕ್ರಿಪ್ಟ್ಸ್ಗಳನ್ನು ನಾವು ಸ್ವೀಕರಿಸಲಾಗಿದೆ. ಇವುಗಳನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ದಿನಾಂಕ 20 ಮತ್ತು 21ರಂದು ಇಲ್ಲಿ ಮಂಡಿಸಲಾಗುತ್ತದೆ. ಹೀಗೆ ಮಂಡಿಸಲಾಗಿರುವಂಥ ಈ ಪ್ರಬಂಧಗಳಲ್ಲಿ ಒಳ್ಳೆಯ ಪ್ರಬಂಧಗಳಿಗೆ ವಿಶೇಷವಾದ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ಜೊತೆಯಾಗಿ ಈ ಅವಾರ್ಡ್ಗಳಿಗೆ ಹಣಕಾಸಿನ ಒಂದು ಬಹುಮಾನ ಕೂಡ ಘೋಷಿಸಲಾಗಿದೆ. ಸೊ ಇದು ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ ಹಾಗೂ ವಿವಿಧ ಕೈಗಾರಿಕಾ ಉದ್ಯಮಿಗಳಿಗೆ ಒಂದು ಒಳ್ಳೆಯ ಇಲ್ಲಿ ಕಲ್ಪಿಸಲಾಗ್ತದೆ. ಇದರಿಂದ ಹೊಸ ತಂತ್ರಜ್ಞಾನ ಆಧರಿಸಿ ಹೊಸ ವಸ್ತುಗಳನ್ನು ಯಾವ ರೀತಿ ನಾವು ಸಮಾಜಕ್ಕೆ ಆಗಲಿ ಅಥವಾ ಕಮ್ಯುನಿಟಿಗಾಗಲಿ ನಾವು ಕೊಡ್ಬೋದು ಅನ್ನೋದನ್ನು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ದೊಡ್ಡ ಅವಕಾಶ ಎಲ್ಲ ಈ ರಿಸರ್ಚರಿಗೆ ಹಾಗೂ ಇಂಡಸ್ಟ್ರಿಯಲ್ ಪರ್ಸನ್ಸ್ಗೂ ಸಿಗುತ್ತದೆ. ಈ ಒಂದು ಸಂಕ್ಷಿಪ್ತ ಮಾಹಿತಿಯಿಂದ ನನ್ನ 2 ಮಾತುಗಳು ಇಲ್ಲಿ ಬಿಟ್ಟು ಅಟ್ಲೀಸ್ಟ್ 2 ವೀಲರ್ ಆದರೂ ಸ್ಟಾರ್ಟ್ ಮಾಡಲಿ ಯೂಸ್ ಮಾಡೋಕ್ಕಂತೇಳಿ ಆ ಥೀಮ್ ಗ್ರೀನ್ ಮೇಕ್ ಬಿಜಾಪುರ್ ಗ್ರೀನ್ ಸಿಟಿ ಮಾಡೋಕ್ಕೆ ಮೇಕ್ ಬಿಜಾಪುರ್ ಗ್ರೀನ್ ಆ ಥೀಮ್ಗೋಸ್ಕರ ನಾವೊಂದು ಆ ವೆಹಿಕಲ್ ಎಕ್ಸಿಬಿಷನ್ ಇಟ್ಕೊಂಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ, ಎಲ್ಲರೂ ನೋಡ್ತಾರೆ. ಇಲ್ಲ, ಫೈನಲ್ ಪ್ರಾಡಕ್ಟ್ ಇಲ್ಲ ನಮ್ಮದು ಬೇರೆ ಇವು ಇರ್ತಾವೆ, ಹುಡುಗ ಪ್ರಾಜೆಕ್ಟ್ ಇರ್ತಾವಲ್ಲಿ. ಸೊ ಈಗಾಗಲೇ ಸರ್ ತಮ್ಮ ಪ್ರಶ್ನೆಗೆ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಈ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಾಗಲಿ ಅಥವಾ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಅವರ ಪ್ರಾಧ್ಯಾಪಕರ ಸಹಯೋಗದಿಂದ ಸಾಕಷ್ಟು ಇಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ಸ್ ಮತ್ತು ಎಲೆಕ್ಟ್ರಿಕ್ ಕಾರ್ಡ್ಸ್ ಅಂತನ್ನುವಂಥ ಒಂದು ಮಾಡೆಲ್ಗಳನ್ನ ಆಗಲೇ ತಯಾರುಪಡಿಸಿದ್ದಾರೆ ಹಾಗೂ ಇದನ್ನು ಪ್ರದರ್ಶನ ಕೂಡ ಮಾಡಲಾಗಿದೆ. ಸೊ ಈ ಒಂದು ಪ್ರದರ್ಶನದಲ್ಲಿಯೂ ಕೂಡ 1-2 ಮಾಡೆಲ್ಗಳು ಆ ಥರದ ಪ್ರದರ್ಶನಗೊಳ್ಳಲಿದ್ದಾವೆ. ಹೌದು, ನಮ್ಮ ವಿದ್ಯಾರ್ಥಿಗಳೇ ಅದನ್ನು ಆಯೋಜಿಸಿ ತಯಾರು ಮಾಡಿರುವಂಥ ಪ್ರಾಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಓಪನ್ ಡೇ ಪ್ರಾಜೆಕ್ಟ್ ಹುಡುಗರು ಓಪನ್ ಡೇ ಎನರ್ಜಿ ಈ ಸಿಸ್ಟಮ್ ಈಗಿನ ವಾತಾವರಣಕ್ಕೆ ನಮ್ಮ ಮಾಡಬೇಕು. ಚಾರ್ಜ್ ಮಾಡಿರೋ ಬ್ಯಾಟರಿಯಿಂದ ವಾಹನಗಳನ್ನು ಯಾವ ರೀತಿ ನಾವು ಚಲಿಸಬಹುದು, ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪೊಲ್ಯೂಷನ್ನಿಂದ ಮತ್ತು ಆಗುವ ಅನಾಹುತಗಳನ್ನು ಯಾವ ರೀತಿ ತಡೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರದರ್ಶನ ಮಾಡಿದ್ದೀವಿ. ಈಗಲೂ ಇವತ್ತಿನ ಬರುವ ದಿನಗಳಲ್ಲಿ ಪ್ರೆಸೆಂಟೇಷನು ಕೊಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಿಂದ ಸರ್. ನಮ್ಮ ವಿದ್ಯಾರ್ಥಿಗಳು ನಮ್ಮ ಪ್ರಾಧ್ಯಾಪಕರ ಮಾರ್ಗದರ್ಶನ ತಯಾರು ಮಾಡಿರುವಂಥ ಈ ಪ್ರಾಜೆಕ್ಟ್ಸ್ಗಳು ಇದೆ. ಹೌದು ಸರ್, ಒಂದು 3 ಪ್ರಾಜೆಕ್ಟ್ಸ್ ಇದಾವೆ ಸರ್. 2 ವೀಲರ್ನಲ್ಲಿ ಒಂದು ಬರ್ತದೆ, 4 ವೀಲರ್ನಲ್ಲಿ ಬರ್ತದೆ, ಇನ್ನೊಂದು ಕಾರ್ಟ್ ಅಂತ ಮಾಡಿದ್ದೀವಿ. ಅಂದರೆ ಕಾರ್ಟ್ ಅಂತ ಒಂಥರ ಆಟೋ ರಿಕ್ಷಾ ಇದ್ದಂಗೆ. ಸ್ವಲ್ಪ ನಾವು ಕ್ಯಾಂಪಸ್ ನೋಡ್ತೀವಿ ಅಂತಂದರೆ ನಾವು ಪೆಟ್ರೋಲ್ ಆಧಾರಿತ ವಾಹನದ ಬದಲಿ ಇಲ್ಲಿ ಬ್ಯಾಟ್ರಿ ಆಧಾರಿತ ವಾಹನವನ್ನು ಉಪಯೋಗ ಮಾಡಿಕೊಂಡು ನಾವು ಉಪಯೋಗಿಸ್ತೇವೆ. ಇದೇ ಟೆಕ್ನಾಲಜಿನ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಆಗಿರುವಂತಹ ಉದಾಹರಣೆಗಳೇನಾಗಿದೆಯಾ? ಮಾಡಿದ್ದಾರೆ. ಪ್ರತಿ ಓಪನ್ ಡೇಗೆ ನಾವು ಎಕ್ಸಿಬಿಟ್ ಮಾಡ್ತೀವಿ. ಶುಗರ್ ಕಟ್ಟಿಂಗ್ ಮಾಡೋದು, ಶುಗರ್ ಕೇನ್ ಕಟ್ ಮಾಡೋದು, ಅದನ್ನು ಲಾಸ್ಟ್ ಟೈಮ್ ಮಾಡಿದ್ದೀವಿ. ಈ ಸಲ ಇದೆ ಪ್ರಾಜೆಕ್ಟ್, ಅದು ಶುಗರ್ ಕೇನ್ ಕಟ್ ಮಾಡೋದು, ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಅಪ್ಲಿಕೇಶನ್ಸ್ ಇದೆ. ಆಮೇಲೆ ಕೀಟನಾಶಕಗಳ ಸಿಂಪಡಣೆ ಗೊಬ್ಬರ ಇದು ಲಿಕ್ವಿಡ್ ಫರ್ಟಿಲೈಸರನ್ನು ಸ್ಪ್ರೆಡ್ ಮಾಡೋದಕ್ಕೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದಾವೆ. ಇವು ನಮ್ಮ ವಿದ್ಯಾರ್ಥಿಗಳು ಮಾಡಿರೋದು ಒಂದು ಆವಿಷ್ಕಾರ ಮಾಡಿರೋದು ಸಹ. ಅದು ಈಗ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಜನಕ್ಕೆ ಪಬ್ಲಿಕ್ಕಿಗೆ ಯೂಸ್ ಆಗಲಿ ಅಂತ ರೆಡಿಮೇಡ್ ಆಗಿ. ಎರಡೇ ಡಿಫ್ರೆನ್ಸ್. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಇವನ್ನು ಪೇಂಟಿಂದ ಯಾವುದೂ ಇದು ಗೊಬ್ಬರ ಸಗಣಿಯಿಂದ ಗೋ ಸಗಣಿಯಿಂದ ರನ್ ಆಗುವಂಥ ವೆಹಿಕಲ್ ಮಾಡಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ. ಮನೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಫಸ್ಟ್ ಪ್ರೈಸ್ ಇದೇ ವರ್ಷ. ನಿಮ್ಮ ಪೇಪರೆಲ್ಲ ಸಗಣಿಯಿಂದ ಪೇಂಟ್ ಅಲ್ಲ, ಗ್ಯಾಸು ಮಾಡಿದ್ದಾರೆ. ಗ್ಯಾಸು